ನಮಸ್ಕಾರ ವೀಕ್ಷಕರೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನಾನು ಇವತ್ತು ಒಂದು ಅದ್ಭುತವಾದಂತಹ ರೆಮಿಡಿಯೊಂದಿಗೆ ಬಂದಿದ್ದೇನೆ. ಇವತ್ತಿನ ಪರಿಹಾರದ ವಿಡಿಯೋ ಏನೆಂದರೆ, ನಿಮಗೆ ಕೂದಲು ಉದುರುವ ಸಮಸ್ಯೆ ಹಾಗೂ ಬೋಳು ತಲೆಯ ಸಮಸ್ಯೆ, ಇನ್ನು ತಲೆಯಲ್ಲಿ ಹೊಟ್ಟಾಗಿದ್ದರೆ ಹಾಗೂ ಹೊಸ ಕೂದಲುಗಳು ತಲೆಯಲ್ಲಿ ಹುಟ್ಟುತ್ತಿಲ್ಲವಾದರೆ ಇಲ್ಲಿ ನಾನು ತೋರಿಸಿಕೊಡುವಂತಹ ರೆಮಿಡಿಯನ್ನು ನೀವು ಖಂಡಿತವಾಗಲೂ ಉಪಯೋಗಿಸಬೇಕು. ಇದರಿಂದ ನಿಮ್ಮ ಯಾವುದೇ ತರಹ ಕೂದಲಿನ ಸಮಸ್ಯೆ ಇದ್ದರೆ ಅದು ಖಂಡಿತವಾಗಲೂ ಅದಕ್ಕೆ ಒಂದು ಒಳ್ಳೆಯ ಪರಿಹಾರ ಇಲ್ಲಿ ಸಿಗುತ್ತದೆ. ಕೂದಲು ಉದುರುವುದ ಮದ್ದನ್ನು ಹೇಳ್ಕೊಡ್ತಾ ಇದ್ದೀನಿ ಹಾಗೂ ಅದನ್ನು ಹೇಗೆ ಹಚ್ಚಿಕೊಳ್ಳುವುದಂತ ತೋರಿಸ್ಕೊಡ್ತಾ ಇದ್ದೀನಿ. ಇನ್ನು ಕೆಲವರು ಬೋಳು ತಲೆಯಿಂದ ಖಿನ್ನತೆ ಒಳಗಾಗಿರ್ತಾರೆ. ಅವರೂ ಕೂಡ ನಾನು ಹೇಳಿಕೊಡುವಂತಹ ಈ ರೆಮಿಡಿನ ಟ್ರೈ ಮಾಡಿದ್ರೆ ಅವರಿಗೆ ತಲೆಯಲ್ಲಿ ಹೊಸ ಕೂದಲುಗಳು ಹುಟ್ಟಿಕೊಳ್ಳುತ್ತವೆ. ಈ ರೆಮಿಡಿಯಿಂದ ಅವರ ಬೋಳು ತಲೆ ಸಮಸ್ಯೆ ಕೂಡ ನಿವಾರಣೆ ಆಗುತ್ತದೆ. ಇನ್ನು ಜಾಸ್ತಿ ಕೂದಲು ಉದುರ್ತಾ ಇದೆ, ಕೂದಲು ತುಂಬ ಫ್ರೀಜಿ ಆಗಿದೆ ಅಂಥವರು ಕೂಡ ಈ ರೆಮಿಡಿನ ಉಪಯೋಗಿಸಬಹುದು. ಉಪಯೋಗಿಸೋದ್ರಿಂದ ಕೂದಲು ಉದುರೋದು ಕಡಿಮೆ ಆಗುತ್ತೆ ಹಾಗೂ ಯಾರಿಗೆ ಫ್ರೀಜಿ ಕೂದಲಿದೆ ಅದು ಕೂಡ ಕಡಿಮೆಯಾಗಿ ಒಳ್ಳೆಯ ಸಿಲ್ಕಿ ಆ್ಯಂಡ್ ಸ್ಮೂತಿ ಕೂದಲನ್ನು ನೀವು ಪಡ್ಕೊಳ್ಬಹುದು. ಇದು 100% ನ್ಯಾಚುರಲ್ ರೆಮಿಡಿ ಆಗಿದೆ. ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ನಿಮ್ಮ ಕೂದಲಿಗೆ ಆಗೋದಿಲ್ಲ. ನೀವು ಮಾರ್ಕೆಟಿಂದ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಕೆಮಿಕಲ್ ಇರುವಂತಹ ಹೇರ್ ಪ್ರಾಡಕ್ಟ್ಗಳನ್ನು ತಂದಿರ್ತೀರ. ಅಂತಹ ಪ್ರಾಡಕ್ಟ್ಗಳಿಂದ ಲಾಭಕ್ಕಿಂತ ಹಾನಿನೇ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಅಂತಹ ಪ್ರಾಡಕ್ಟ್ಗಳನ್ನು ತರದೆ ನೀವೇ ಸ್ವತಃ ಮನೆಯಲ್ಲಿ ಇಂತಹ ಹೇರ್ ಪ್ಯಾಕನ್ನು ತಯಾರಿಸಿ ಹಚ್ಕೊಳ್ಳಿ. ಈ ರೆಮಿಡಿಗೆ ನೀವು ದುಡ್ಡು ಖರ್ಚು ಮಾಡುವ ಅವಶ್ಯಕತೆ ಇಲ್ಲ. ನಿಮ್ಮ ಮನೆಯಲ್ಲಿ ಸಿಗುವಂಥ ವಸ್ತುಗಳಿಂದಾನೇ ನಾನು ಈ ರೆಮಿಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದು ನ್ಯಾಚುರಲ್ ಆಗಿರುವಂಥದ್ದು, ಯಾವುದೇ ತರಹ ಸೈಡ್ ಇಫೆಕ್ಟ್ ಇರೋದಿಲ್ಲ. ಬನ್ನಿ ವೀಕ್ಷಕರೇ, ವಿಡಿಯೋನ ತಡ ಮಾಡೋದು ಬೇಡ. ರೆಮಿಡಿನ ಹೇಗೆ ಮಾಡಬೇಕು, ಹೇಗೆ ಅಪ್ಲೈ ಮಾಡ್ಕೊಳ್ಬೇಕು ಅಂತ ಇವಾಗ ತೋರಿಸ್ಕೊಡ್ತಾ ಇದ್ದೀನಿ. ವೀಕ್ಷಕರೇ, ಮೊದಲಿಗೆ ಒಂದು ಬೌಲ್ ತಗೊಳ್ಳಿ. ನೋಡಿ, ಇದು ಏನಂದರೆ ಅಗಸೆ ಬೀಜ, ಫ್ಲೆಕ್ಸ್ ಸೀಡ್ಸ್. ಇದು ಕೂದಲಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ನಿಮ್ಮ ಕೂದಲಿನ ಬೆಳವಣಿಗೆಯನ್ನು ಮಾಡಲಿಕ್ಕೆ ತುಂಬ ಅಂದರೆ ತುಂಬ ಸಹಾಯ ಆಗುತ್ತೆ. ಇನ್ನು ವೀಕ್ಷಕರೇ, ಫ್ಲೆಕ್ಸ್ ಸೀಡನ್ನು ನಾನು ಇವಾಗ 2 ಸ್ಪೂನ್ ಆಗುವಷ್ಟು ಫ್ಲೆಕ್ಸ್ ಸೀಡನ್ನು ತಗೊಂಡಿದ್ದೀನಿ. ಇದರ ಜೊತೆಗೆ ನೋಡಿ ಅಕ್ಕಿ, ಸೀಡ್ ಜೊತೆಗೆ ಅಕ್ಕಿನ ತಗೊಳ್ತಾ ಇದ್ದೀನಿ. 2 ಸ್ಪೂನ್ ಅಕ್ಕಿನ ತಗೊಂಡಿದ್ದೀನಿ. ಅಕ್ಕಿಯಲ್ಲಿರುವಂಥ ಅಂಶ ಏನಂದರೆ, ಇಲ್ಲಿ ನಾನು ಅಕ್ಕಿನ ಯಾಕೆ ತಗೊಂಡಿದ್ದೀನಿ ಅಂದರೆ, ಅಕ್ಕಿಯಲ್ಲಿ ಅಮೈನೋ ಆ್ಯಸಿಡ್ ಇರುತ್ತೆ. ಜೊತೆಗೆ ಇದರಲ್ಲಿ ವಿಟಮಿನ್, ಪ್ರೋಟೀನ್ ಕಂಟೆಂಟ್ಸ್ ಕೂಡ ಇರುತ್ತೆ. ಇದು ನಮ್ಮ ಕೂದಲಿನ ಸ್ಕ್ಯಾಲ್ಪ್ ಗಟ್ಟಿ ಮಾಡುತ್ತೆ, ಸ್ಟ್ರಾಂಗ್ ಮಾಡುತ್ತೆ. ನಮ್ಮ ಕೂದಲಿನ ಬೆಳವಣಿಗೆ ಕೂಡ ತುಂಬ ಒಳ್ಳೆಯದಾಗಿದೆ. ಹಾಗಾಗಿ ನಾನು ಅಕ್ಕಿಯನ್ನು ತಗೊಂಡಿದ್ದೀನಿ. ಇನ್ನು ಫ್ಲೆಕ್ಸ್ ಸೀಡಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇದೆ. ಇದು ಕೂದಲಿನ ಬೆಳವಣಿಗೆ ಕೂಡ ಹಾಗೂ ಹೊಸ ಕೂದಲು ಹುಟ್ಟುಕೊಳ್ಳುವುದಕ್ಕೂ ಕೂಡ ತುಂಬ ಸಹಾಯ ಮಾಡುತ್ತೆ. ನೋಡಿ, ಇವಾಗ ನಾನು 2 ಸ್ಪೂನ್ ಆಗುವಷ್ಟು ಫ್ಲೆಕ್ಸ್ ಸೀಡ್ ಹಾಗೂ 2 ಸ್ಪೂನ್ ಆಗುವಷ್ಟು ಅಕ್ಕಿನ ತಗೊಂಡಿದ್ದೀನಿ. ನೋಡಿ, ಇದರಲ್ಲಿ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನಾನು ನೀರು ಹಾಕ್ತಾ ಇದ್ದೀನಿ. ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು 2 ಅವರ್ ಹಾಗೆ ಬಿಟ್ಬಿಡಬೇಕು. 2 ಗಂಟೆಯವರೆಗೂ ಇದು ಚೆನ್ನಾಗಿ ನೆನೆಯೋಕೆ ಬಿಟ್ಬಿಡಿ. ಇವಾಗ 2 ಗಂಟೆ ಆಗಿದೆ. ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. 10 ನಿಮಿಷ ಗ್ಯಾಸ್ ಮೇಲೆ ಇಟ್ಕೊಂಡು ಕುದಿಸ್ಕೊಳ್ಬೇಕು. ನೋಡಿ, ಒಂದು ಚಿಕ್ಕ ಪಾತ್ರೆ ತೊಗೊಂಡ್ಬಿಟ್ಟು ಅದರಲ್ಲಿ ನೀವೇನು ನೆನೆಸ್ಕೊಂಡಿರ್ತೀರಲ್ವ ಆ ಬೀಜಗಳನ್ನೆಲ್ಲ ಹಾಕಿ ಈ ಥರ ಗ್ಯಾಸ್ ಮೇಲೆ ಇಟ್ಬಿಟ್ಟು 10 ನಿಮಿಷದವರೆಗೂ ಇದನ್ನು ನೀವು ಕುದಿಸ್ಕೋಬೇಕಾಗತ್ತೆ. ಈ ಥರ ಇದನ್ನು ಶೋಧಿಸ್ಕೊಳ್ಬೇಕು. ಇವಾಗ ನಾನು ಆ ಕುದಿಸಿರುವಂತಹ ಫ್ಲೆಕ್ಸ್ ಸೀಡ್ ಹಾಗೂ ಅಕ್ಕಿಯನ್ನು ಶೋಧಿಸ್ಕೊಂಡಿದ್ದೀನಿ. ಆ ನೀರು ನೋಡಿ ಈ ಥರ ಜೆಲ್ ರೂಪದಲ್ಲಿ ಇದು ಬಂದಿದೆ. ನೋಡಿ, ಥಿಕ್ನೆಸ್ ಆಗಿ ಕೂಡ ಇದೆ. ಇದರಲ್ಲಿ ನಾವು ನೋಡಿ ವೀಕ್ಷಕರೇ, ಇದು ವಿಟಮಿನ್ ಇ ಟ್ಯಾಬ್ಲೆಟ್ಟು. ಇದನ್ನು ನೋಡಿ ಒಂದು
ಪಿನ್ನಿನ ಸಹಾಯದಿಂದ ಈ ಥರ ಒಡ್ಕೊಂಡ್ಬಿಟ್ಟು ಇದರಲ್ಲಿ ನೀವು ಹಾಕ್ಕೊಳ್ಬೇಕಾಗುತ್ತೆ. ವಿಟಮಿನ್ ಇ ಟ್ಯಾಬ್ಲೆಟ್ಟು ನಾನು ಯಾಕೆ ತಗೊಂಡಿದ್ದೀನಿ ಅಂದರೆ ವಿಟಮಿನ್ ಇ ಟ್ಯಾಬ್ಲೆಟ್ಟು ಇದು ನಮ್ಮ ಕೂದಲಿನ ಬೆಳವಣಿಗೆ ತುಂಬ ಸಹಾಯ ಆಗುತ್ತೆ, ಹಾಗೂ ಹೊಸ ಕೂದಲುಗಳನ್ನು ಹುಟ್ಟುಕೊಳ್ಳೋದಕ್ಕೂ ಕೂಡ ಇದು ತುಂಬ ಸಹಾಯ ಆಗುತ್ತೆ. ವಿಟಮಿನ್ ಇ ಅಂಶ ಏನಿದೆ ನಮ್ಮ ಕೂದಲಿಗೆ ಇದು ತುಂಬ ಅಗತ್ಯವಾಗಿದೆ. ಹಾಗಾಗಿ ನಾನು ಇಲ್ಲಿ ವಿಟಮಿನ್ ಇ ಟ್ಯಾಬ್ಲೆಟನ್ನು ಉಪಯೋಗಿಸಿದ್ದೀನಿ. ಜೊತೆಗೆ ನಾನು ಅಲೋವೆರಾ ಜೆಲ್ನ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ, ಜಾಸ್ತಿ ಏನಿಲ್ಲ, ಸ್ವಲ್ಪ ಅಲೋವೆರಾ ಜೆಲ್ಲನ್ನು ಕೂಡ ಯೂಸ್ ಮಾಡ್ಕೊಳ್ಳಿ. ಅಲೋವೆರಾ ಜೆಲ್ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಇದು ನಿಮ್ಮ ಕೂದಲನ್ನು ಸ್ಮೂತ್ ಮಾಡುತ್ತೆ ಮತ್ತು ಸಿಲ್ಕಿ ಶೈನಿಯಾಗಿ ಮಾಡುತ್ತೆ. ಹಾಗಾಗಿ ನಾನು ಅಲೋವೆರಾ ಜೆಲ್ಲನ್ನು ಉಪಯೋಗಿಸಿದ್ದೀನಿ. ಅಲೋವೆರಾ ಜೆಲ್ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬಹುದು. ಪರಗೆ ಅಲೋವೆರಾ ಜೆಲ್ ಹಾಗೆ ವಿಟಮಿನ್ ಇ ಟ್ಯಾಬ್ಲೆಟ್ಸನ್ನು ಹಾಕಿ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪೂರ್ತಿ ಮಿಕ್ಸ್ ಆಗಬೇಕು ಅದು. ಇವಾಗ ಇದು ಮಿಕ್ಸ್ ಆಗಿದೆ. ನಾನು ಇವಾಗ ನನ್ನ ಕೂದಲಿಗೆ ಹಚ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆ ಹಚ್ಕೊಳ್ಬೇಕು ಅಂತ ನೋಡಿ. ಈ ಥರ ಮೊದಲು ಚೆನ್ನಾಗಿ ಬುಡಕ್ಕೆ ಹಚ್ಕೊಳ್ಳಿ. ನಿಮ್ಮ ಕೂದಲು ಬುಡ ಇರುತ್ತಲ್ವ, ಬುಡಕ್ಕೆ ಚೆನ್ನಾಗಿ ಹಚ್ಕೊಳ್ಳಿ. ಕೂದಲಿಗೆ ಈ ಜೆಲ್ಲನ್ನು ಹಚ್ಕೊಂಡ್ಬಿಟ್ಟು 1 ಅವರ್ ಹಾಗೆ ಬಿಡಿ. ನಂತರ ಚೆನ್ನಾಗಿ ಒಣಗಿದ ನಂತರ ನೀವು ತಲೆಯನ್ನು ತೊಳೆದುಕೊಳ್ಳಿ. ತಲೆ ತೊಳ್ಕೊಳ್ಳುವಾಗ ಶಾಂಪೂನ ಯೂಸ್ ಮಾಡ್ಕೊಳ್ಬಹುದು, ಹಾಗೇನಿಲ್ಲ ಯೂಸ್ ಮಾಡ್ಕೋಬಾರ್ದಂತ ಏನಿಲ್ಲ. ಶಾಂಪೂ ಯೂಸ್ ಮಾಡಿಕೊಂಡೆ ನೀವು ತಲೆಯನ್ನು ತೊಳ್ಕೊಳ್ಬಹುದು. ಈ ಜೆಲ್ಲನ್ನು ಹಚ್ಕೊಳ್ಳೋದ್ರಿಂದ ನಿಮ್ಮ ಕೂದಲು ಉದುರೋದಿಲ್ಲ, ಹಾಗೆ ಕೂದಲ ಬೆಳವಣಿಗೆ ಕೂಡ ಇದು ತುಂಬ ಸಹಾಯ ಆಗುತ್ತೆ. ಇನ್ನು ಇದು ಎಷ್ಟು ಬಾರಿ ಯೂಸ್ ಮಾಡಬೇಕಂದ್ರೆ ನೀವು ವಾರಕ್ಕೆ 2 ಬಾರಿ ಇದನ್ನು ಯೂಸ್ ಮಾಡಬಹುದು. ನೀವು ಬೇಕಿದ್ದರೆ ಅಗಸೆ ಬೀಜ ಮತ್ತು ಅಕ್ಕಿಯನ್ನು ರಾತ್ರಿನೇ ನೆನೆಯೋಕ್ಕೆ ಇಟ್ಬಿಡಿ. ಬೆಳಗ್ಗೆ ಕುದಿಸ್ಕೊಂಡು ಸೋಸ್ಕೊಂಡು ಈ ಥರ ಜೆಲ್ಲನ್ನು ಮಾಡಿಕೊಂಡು ಹಚ್ಕೊಳ್ಬಹುದು. ಹಚ್ಕೊಂಡು 1 ಗಂಟೆ ಬಿಟ್ಬಿಟ್ಟು ಆಮೇಲೆ ತೊಳ್ಕೊಳ್ಬಹುದು. ನಿಮ್ಮ ಕೆಲಸ ಕೂಡ ಇದನ್ನು ನೀವು ಮೊದಲನೇ ಸಾರಿ ಉಪಯೋಗಿಸಿದಾಗಲೇ ನಿಮಗೆ ರಿಸಲ್ಟ್ ಕಾಣುತ್ತೆ. ನಿಮ್ಮ ಕೂದಲಿನಲ್ಲಿ ಚೇಂಜಸ್ ನಿಮಗೆ ಕಾಣುತ್ತೆ, ಒಳ್ಳೆಯ ರೀತಿ ಚೇಂಜಸ್ ನೀವು ನೋಡಬಹುದು. ನಂತರ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದು ತುಂಬ ಶಕ್ತಿಯುತವಾದ ಪರಿಹಾರ. ಇದರಿಂದ ನಿಮ್ಮ ಕೂದಲ ಬೆಳವಣಿಗೆಗೆ ಸಹಾಯ ಆಗುತ್ತೆ, ಕೂದಲು ಉದುರೋದಿಲ್ಲ, ಹಾಗೂ ತಲೆಯಲ್ಲಿ ಹೊಟ್ಟು ಇದ್ದರೆ ಅದು ಕೂಡ ಖಂಡಿತವಾಗಿ ಕಡಿಮೆ ಆಗುತ್ತೆ. ನೋಡಿ, ಚಳಿಗಾಲ ಸ್ಟಾರ್ಟ್ ಆಗಿದೆ, ಒಟ್ಟು ಪ್ರತಿಯೊಬ್ಬರಿಗೂ ಆಗ್ತಾನೆ ಇರುತ್ತೆ. ಸೊ ಇದು ಒಟ್ಟು ನಿವಾರಣೆಗೆ ಕೂಡ ಕೆಲಸವನ್ನು ಮಾಡುತ್ತೆ. ಇದರಲ್ಲಿ ವಿಟಮಿನ್ ಇ ಅಂಶ ಇದೆ. ಇದು ಹೊಟ್ಟು ನಿವಾರಣೆಗೆ ತುಂಬ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಅಂಗಡಿಯಿಂದ ಹಾರ್ಡ್ ಕೆಮಿಕಲ್ ಇರುವಂತಹ ಶಾಂಪೂ ಹಾಗೂ ಎಣ್ಣೆ ತರೋದಕ್ಕಿಂತ ಪ್ರತಿದಿನ ಸೇವನೆ ಮಾಡುವಂಥ ಆಹಾರದಲ್ಲಿ ಕೆಲ ಬದಲಾವಣೆಗಳನ್ನು ಮಾಡಿಕೊಳ್ಬೇಕು. ಅದು ಯಾವ ಬದಲಾವಣೆ ಅಂದರೆ ನಿಮ್ಮ ಊಟದಲ್ಲಿ ಹಸಿರು ಪಲ್ಯ ಹಾಗೂ ತರಕಾರಿ, ಹಣ್ಣುಗಳು ಜಾಸ್ತಿಯಾಗಿ ಉಪಯೋಗಿಸಬೇಕು. ಇದರಿಂದ ನಿಮ್ಮ ರಕ್ತ ಕೂಡ ಶುದ್ಧಿ ಆಗುತ್ತೆ. ರಕ್ತ ಶುದ್ಧಿ ಆಗೋದ್ರಿಂದ ತಲೆ ಕೂದಲಿನ ಸಮಸ್ಯೆ ಕೂಡ ಬರೋದಿಲ್ಲ. ಬಂದರೂ ಕೂಡ ಆದಷ್ಟು ಬೇಗ ನಿವಾರಣೆ ಆಗುತ್ತೆ. ಇನ್ನು ರಕ್ತ ಶುದ್ಧಿ ಆಗೋದ್ರಿಂದ ನಿಮ್ಮ ತ್ವಚೆ ಸಮಸ್ಯೆ ಕೂಡ ಕ್ರಮೇಣವಾಗಿ ಕಡಿಮೆ ಆಗುತ್ತೆ. ಹಾಗಾಗಿ ನೀವು ಮೊದಲು ಮಾಡಬೇಕಾದ ಕೆಲಸ ಏನಂದರೆ ನಿಮ್ಮ ಡಯಟಲ್ಲಿ ಚೇಂಜಸನ್ನು ಮಾಡಿಕೊಳ್ಳಿ. ಜೊತೆಗೆ ಕರಿದ ಪದಾರ್ಥ ಅಂದರೆ ಎಣ್ಣೆಯಲ್ಲಿ ಮಾಡಿರುವಂಥ ಪದಾರ್ಥಗಳನ್ನು ಕೂಡ ಆದಷ್ಟು ಕಡಿಮೆ ಸೇವನೆಯನ್ನು ಮಾಡಿ. ಇದರಿಂದ ನಿಮಗೆ ಒಳ್ಳೆಯ ರಿಸಲ್ಟ್ ಕಾಣುತ್ತೆ. ಇನ್ನು ಜೊತೆಗೆ ನಾನು ಹೇಳಿಕೊಟ್ಟಿರುವ ಒಂದು ನ್ಯಾಚುರಲ್ ಪವರ್ಫುಲ್ ರೆಮಿಡಿ ಕೂಡ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ ನಂತರ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಖಂಡಿತವಾಗ್ಲೂ ಇದು ನಿಮಗೆ ಒಳ್ಳೆಯ ರೀತಿ ನಿಮ್ಮ ಕೂದಲು ನಿಮಗೆ ಆಶ್ಚರ್ಯ ಆಗುತ್ತೆ, ಇಷ್ಟು ಚೆನ್ನಾಗಾಗಿದೆಯಾ. ನೀವೇ ಒಂದು ವೀಕಲ್ಲೇ ನಿಮಗೆ ಇದು ಕ್ರಮೇಣವಾಗಿ ಗೊತ್ತಾಗುತ್ತೆ. ಕೂದಲು ಉದುರು ಸಮಸ್ಯೆ ಕೂಡ ಆದಷ್ಟು ಬೇಗ ನಿಂತು ಬಿಡುತ್ತೆ.
ಇದನ್ನ 1 ವಾರದಲ್ಲಿ ನಿಮಗೆ ಒಳ್ಳೆಯ ರಿಸಲ್ಟ್ ನೀವೇ ಕಾಣ್ತೀರಾ. ಕೂದಲು ಉದುರೋದು ಕಡಿಮೆ ಆಗುತ್ತೆ, ನಿಮ್ಮ ಕೂದಲು ಶೈನಿ ಶಿಲ್ಕಿ ಆಗುತ್ತೆ, ಜೊತೆಗೆ ನಿಮ್ಮ ತಲೆ ಹೊಟ್ಟು ಕೂಡ ಪೂರ್ತಿಯಾಗಿ ನಿವಾರಣೆ ಆಗುತ್ತೆ. ಇದೊಂದು ಪವರ್ಫುಲ್ ರೆಮಿಡಿ ಆಗಿದೆ. ಇನ್ನು ವೀಕ್ಷಕರೇ, ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ಅದ್ಭುತವಾದ ರೆಮಿಡಿಯೊಂದಿಗೆ ನಾನು ಸಿಗುತ್ತೇನೆ. ಧನ್ಯವಾದಗಳು.